ಇನ್ನು ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆಯನ್ನ ಬೆಂಗಳೂರಿನ ಸಿಸಿಎಚ್ 59ನೇ ಕೋರ್ಟ್ ಈಗ ಮಧ್ಯಾಹ್ನ 3:30ಕ್ಕೆ ಮುಂದೂಡಿಕೆ ಮಾಡಿದೆ. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಪ್ರದೋಷ್ ಪರ ವಕೀಲರು ಕೂಡ ವಾದ ಮಾಡಿದ್ರು. ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದ್ರು. ಸೊ ಈಗ ಯಾವುದೇ ಆದೇಶವನ್ನ ಪ್ರಕಟ ಮಾಡದೆ ಈ ವಿಚಾರಣೆಯನ್ನ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ ಇದರ ನ್ಯಾಯಾಧೀಶರು ಮಧ್ಯಾಹ್ನ 3:30ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಪ್ರಬಲವಾದಂತಹ ವಾದಗಳು ಮಂಡನೆ ಆಗ್ತಿದ್ದಾವೆ ಪ್ರಾಸಿಕ್ಯೂಷನ್ ಹಾಗೆ ಡಿಫೆನ್ಸ್ ಪರವಾಗಿ. ಸೊ ಈ ಸಂದರ್ಭದಲ್ಲಿ ಈ ಕೇಸ್ನ ವಿಚಾರಣೆಯನ್ನ ಇವತ್ತು ಮಧ್ಯಾಹ್ನ 3:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಗೊತ್ತಿಲ್ಲ ಇವತ್ತೇ ಈ ಒಂದು ಆದೇಶ ಬರುತ್ತಾ, ಇವತ್ತೇ ಮಾಫಿ ಸಾಕ್ಷಿಯನ್ನಾಗಿ ಮಾಡೋಕೆ ನ್ಯಾಯಾಧೀಶರು ಒಪ್ಕೊಳ್ತಾರಾ ಅಥವಾ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಈ ಕೇಸ್ ಪೋಸ್ಟ್ಪೋನ್ ಆಗಿ, ಈ ಹಿಯರಿಂಗ್ ಪೋಸ್ಟ್ಪೋನ್ ಆಗಿ ನಂತರ ಮುಂದಿನ ದಿನಗಳಲ್ಲಿ ಇದರ ವಿಚಾರಣೆ ಆಗುತ್ತಾ ಅಂತ. ಬಟ್ ಈಗ ಸದ್ಯಕ್ಕೆ ಮಧ್ಯಾಹ್ನ 3:30ಕ್ಕೆ ಈ ಕೇಸ್ನ ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ. ಒಂದು ಕೂಲಂಕಷವಾದಂಥ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿ ಮಧ್ಯಾಹ್ನ 3:30ಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಈ ಹಿಯರಿಂಗನ್ನು. ಸೊ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್. ಸೊ ಈತನ ಪಾತ್ರ ಏನು ಹಾಗಿದ್ರೆ, ಈ ಕೇಸ್ನಲ್ಲಿ ಈತ ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸಿದ್ದ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಏನಾಯಿತು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ. ಸೊ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್. ದರ್ಶನ್ ಜೊತೆ ಇದ್ಕೊಂಡೆ ಈತ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ, ಈ ಆರೋಪ ಇದೆ. ಅದರ ಜೊತೆಗೆ ದರ್ಶನ್ ಜೊತೆಗೆ ವ್ಯವಹಾರ ನಡೆಸಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಅಂದರೆ ಹಣದ ವ್ಯವಹಾರ, ಅದರ ಜೊತೆಗೆ ಸಾಕ್ಷ್ಯನಾಶದ ಅದು ಕಂಪ್ಲೀಟ್ ಉಸ್ತುವಾರಿ, ಇದೆಲ್ಲವೂ ಕೂಡ ಈತನೇ ನೋಡಿಕೊಂಡಿದ್ದದ್ದು. ಕೊಲೆ ಮಾಡಿದವರ ಖರ್ಚಿಗಾಗಿ 30 ಲಕ್ಷ ರೂಪಾಯಿಯನ್ನು ಪ್ರದೋಷ್ ನೀಡಿದ್ದ. ಇದು ತನಿಖೆಯ ವೇಳೆ ಪತ್ತೆಯಾಗಿದೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖವಾಗಿದ್ದಾವೋ ಆ ಅಂಶವನ್ನು ನಿಮ್ಮ ಮುಂದೆ ನಾವು ಇಡ್ತಿರುವಂಥದ್ದು. ಹಣ ಪಡೆದಂಥ ದೀಪಕ್ ಮೂಲಕ ದರ್ಶನ್ ವ್ಯವಹಾರ ಮಾಡಿರುವಂಥದ್ದು. 30 ಲಕ್ಷ ರೂಪಾಯಿ ಏನು ತರಲಾಗಿತ್ತೋ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಲ್ಲಿ, ಆ ಹಣವನ್ನು ಹೊಂದಿಸುವಲ್ಲಿ ಆ ಎಂಟೈರ್ ಪ್ರೋಸೆಸ್ಸನ್ನು ಪ್ರದೋಷ್ ನೋಡ್ಕೊಂಡಿದ್ದ. ಜೊತೆಗೆ ಇನ್ನುಳಿದಂತೆ ಬೇರೆ ವ್ಯಕ್ತಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಾವೇ ಆರೋಪಿಗಳು ಅಂತ ಒಪ್ಕೊಳ್ಳೋ ರೀತಿಯಲ್ಲಿ ಈತ ಪ್ಲಾನ್ ಮಾಡಿದ್ದ. ಅದರಲ್ಲಿ ಪ್ರಮುಖ ಆರೋಪಿ ಈತ. ಭಯಪಟ್ಟಂಥ ಆರೋಪಿಗಳು, ಕೊಲೆ ಮಾಡಿದಂಥ ಆರೋಪಿಗಳು ಈತನ ಜೊತೆಗೆ, ಅಂದರೆ ಇವರುಗಳ ಜೊತೆಗೆ ಪ್ರದೋಷ್ ನಂಟನ್ನು ಹೊಂದಿದ. ಅದರ ಜೊತೆಗೆ ಬೇರೆ ಆರೋಪಿಗಳೇನಿದ್ದಾರೆ ನಿಖಿಲ್, ಕಾರ್ತಿಕ್, ಇವರೆಲ್ಲರೂ ಕೂಡ. ಸೊ ಇವರುಗಳನ್ನು ನಟ ದರ್ಶನ್ಗೆ ಈತ ಭೇಟಿ ಮಾಡಿಸಿದ್ದ ಮೈಸೂರಿನಲ್ಲಿ. ಕೊಲೆ ಆದಂತಹ ಸಂದರ್ಭದಲ್ಲಿ, ಕೊಲೆ ಆದ ನಂತರ ಹಾಗೂ ಈ ಕೇಸ್ನಲ್ಲಿ ಬೇರೆಯವರನ್ನು ತಂದು ಫಿಟ್ ಮಾಡಿಸುವಂಥದ್ದು. ಯಾರನ್ನ ಕರ್ಕೊಂಡು ಬಂದಿದ್ನೋ 3 ಜನರನ್ನು, ಸೊ ಅವರು ಭಯ ಪಟ್ಕೊಂಡಿದ್ರು. ಈ ರೀತಿಯಾದಂಥ ಕೇಸ್ ಇದು, ಮುಂದೆ ಏನಾಗುತ್ತೋ ಏನೋ, ಹೈ ಪ್ರೊಫೈಲ್ ಕೇಸ್. ಆಗ ಯಾರು ಭಯ ಪಡ್ತಾ ಇದ್ರು ಅವರನ್ನು ನಟ ದರ್ಶನ್ಗೆ ಈತ ಭೇಟಿ ಮಾಡಿಸಿದ್ದ. ಅಲ್ಲಿ ಧೈರ್ಯ ತುಂಬಲಾಗಿತ್ತು. ಇದಾದ ನಂತರ ಆರೋಪಿಗಳು ಸೀದಾ ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದು ಸರೆಂಡರ್ ಆಗಿದ್ರು. ಸೊ ಆ ಪ್ರೋಸೆಸ್ನಲ್ಲಿ ಈತನ ಪಾತ್ರ ಬಹಳಷ್ಟಿದೆ. ಕೊಲೆ ಆದಂತಹ ಸಂದರ್ಭ, ಕೊಲೆ ಆದ ನಂತರದ ಸಂದರ್ಭ, ಸಾಕ್ಷ್ಯನಾಶ, ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್, ಅದರ ಜೊತೆಗೆ ಬೇರೆ ವ್ಯಕ್ತಿಗಳನ್ನು ತಂದು ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ವಿಚಾರಕ್ಕಾಗಿ ನಮ್ಮ ಹಾಗೆ ರೇಣುಕಾ ಸ್ವಾಮಿ ಮಧ್ಯೆ ವೈಷಮ್ಯ ಇತ್ತು, ಹೀಗಾಗಿ ಕೊಲೆ ಮಾಡಿದ್ವಿ ಅನ್ನುವಂಥ ಸುಳ್ಳು ಕೇಸನ್ನು ಸೃಷ್ಟಿ ಮಾಡಿ
ಈ ಪ್ರಕರಣದ ಎಂಟೈರ್ ದಿಕ್ಕನ್ನೇ ಬದಲಿಸೋದಕ್ಕೆ ಈತ ಯತ್ನಿಸಿದ್ದ. ಅವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಸರೆಂಡರ್ ಆದರು. ಇದಾದ ನಂತರ ಪೊಲೀಸರಿಗೆ ಇಷ್ಟು ಈಸಿಯಾಗಿ ಬಂದು ಸರೆಂಡರ್ ಆಗೋಕೆ ಹೆಂಗೆ ಸಾಧ್ಯ ಅನ್ನುವಂಥ ಡೌಟ್ ಬಂತು. ಆ್ಯಂಡ್ ಆ ಟೈಮ್ನಲ್ಲಿ ರೇಣುಕಾಸ್ವಾಮಿಯ ಒಂದು ಮೃತದೇಹ ಏನು ಪತ್ತೆಯಾಗಿತ್ತು ಸುಮನಹಳ್ಳಿ ರಾಜಕಾಲುವೆಯ ಬಳಿ. ಸೊ ಅದರ ಜಾಡನ್ನು ಹಿಡಿದು ಹೊರಟಂತಹ ಪೊಲೀಸರಿಗೆ ಸಿಕ್ಕಿದ್ದದ್ದು ಬಿಗ್ ಫಿಶ್. ಸೊ ಎಂಟೈರ್ ಪ್ರೋಸೆಸ್ನಲ್ಲಿ ಸ್ಟಾರ್ಟಿಂಗ್ನಿಂದ ಹಿಡಿದು ಬೇರೆ ವ್ಯಕ್ತಿಗಳ ಆರೋಪಿಗಳಾಗಿ ಸರೆಂಡರ್ ಆಗೋವರೆಗೂ ಕೂಡ ಪ್ರದೋಷ್ನ ಒಂದು ಪಾತ್ರ ತುಂಬ ಆಕ್ಟಿವ್ ಆಗಿದೆ, ಪ್ರಮುಖ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಈತನ ವಾದವನ್ನು ಪರಿಗಣಿಸಿ ಮಾಫಿ ಸಾಕ್ಷಿಯನ್ನಾಗಿ ಮಾಡೋಕೆ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರಾ, ಆದೇಶವನ್ನು ನೀಡ್ತಾರಾ, ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.